ಎಲ್ರಿಗೂ ನಮಸ್ಕಾರ. ಎಲ್ಲರೂ ಪಿತೃಪಕ್ಷದ ಆಚರಣೆಯಲ್ಲಿ ಅದು ವಿಜೃಂಭಣೆಯಲ್ಲಿ ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡ್ತಿದ್ದೀರಲ್ವ. ಹಾಗಾದರೆ ಈ ಪಿತೃಪಕ್ಷದ ವಿಶೇಷತೆ ಏನು? ಎಲ್ಲರೂ ಅಂದ್ಕೊಂಡಿದ್ದೀವಿ ಅವತ್ತಿನ ದಿನ ಎಲ್ಲ ಮನೆ ಶುದ್ಧವಾಗಿ ಗೊಳಿಸಿ ಹಿರಿಯರಿಗೆ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಇಷ್ಟವಾದ ತಿನಿಸುಗಳನ್ನು ಮಾಡಿಸಿ ನೈವೇದ್ಯ ಮಾಡಿ ಹಬ್ಬ ಆಚರಣೆ ಮಾಡೋದು, ಅವರಿಗೆ ಏನು ಪೂಜಾ ವಿಧಾನವನ್ನು ಅರ್ಪಿಸೋದು, ಅದು ನಾವು ಹಿರಿಯರಿಗೆ ಅಂತ ಇಟ್ಟಿರುವಂತಹ ದಿನ ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಹೌದು, ಇದರ ಹಿಂದೆ ಒಂದು ವಿಜ್ಞಾನ ಇದೆಯಲ್ಲ, ಆಧ್ಯಾತ್ಮಿಕ ವಿಜ್ಞಾನ. ಆ ಜ್ಞಾನ ಏನು ಹೇಳುತ್ತೆ ಅಂತ ನೋಡ್ಕೊಂಬರೋಣ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಪೂರ್ವಜರಿಂದ ನಮ್ಮ ಕೂಡ ಜನನಾಗಿರ್ತೀವಿ. ಅಂದರೆ ನಮ್ಮ ತಂದೆ ತಾಯಿ, ಅವರ ತಾತ, ಅಜ್ಜಿಯಂದರು, ಮುತ್ತಜ್ಜಿ, ಹೀಗೆ ವೃಕ್ಷ ನಮ್ಮ ಪೂರ್ವಜರಿಂದ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ನಮ್ಮ ದಿನನಿತ್ಯದ ಲೈಫಲ್ಲಿ. ನಾವು ಎಷ್ಟೋ ಬಾರಿ ಅಜ್ಜಿ ತಾತನಿಗೆ, ಅಪ್ಪ ಅಮ್ಮಂಗೆ ಯಾವುದೇ ರೀತಿಯಾದಂತಹ ಒಂದು ಗೌರವ ಕೊಡದೇ ಇರುವಂತಹದ್ದು, ಇಗ್ನೋರ್ ಆಗಿ ನಡ್ಕೊಂಡಿರುವಂತಹ ರೀತಿಗಳು, ಅವರಿಗೆ ಎಷ್ಟೋ ಬಾರಿ ಗೊತ್ತಿಲ್ಲದೇನೋ ಎಷ್ಟೋ ಬಾರಿ ನೋವು ಮಾಡಿರ್ತೀವಲ್ವ. ಅದಕ್ಕೆಲ್ಲದನ್ನು ನಾನು ಅವರಿಗೆ ಕ್ಷಮೆಯನ್ನು ಕೇಳ್ತಾ, ನನ್ನ ಅಜ್ಞಾನದಿಂದ ಮಾಡಿದ ತಪ್ಪನ್ನು ಮನ್ನಿಸಿ ಅಂತ ಕ್ಷಮೆ ಕೇಳಿಕೊಂಡು ನಂತರ ಅವರಿಂದ ಬಂದಿರುವಂತಹ ಭಿಕ್ಷೆಯಿಂದ ನಾನು ಜೀವನ ಮಾಡ್ತಾ ಇರ್ತೀನಿ. ಆದರೆ ಇದು ನನಗೆ ಗೊತ್ತೇ ಇರೋಲ್ಲ. ಎಷ್ಟೋ ಬಾರಿ ತಂದೆ ತಾಯಿಗೂ ಕೂಡ ನೋವು ಕೊಟ್ಟಿರ್ತೀವಿ ಗೊತ್ತಿಲ್ಲದಲೇ. ಹಾಗಾಗಿ ಈ ಜ್ಞಾನ ತಿಳಿಸ್ಕೊಡೋದೇನೆಂದರೆ, ಎಲ್ಲರಿಗೂ, ನನ್ನ ತಂದೆ ತಾಯಿ, ಅಜ್ಜಿ ತಾತ ಎಲ್ಲ ವಂಶಜರಿಗೂ ನಾನು ಏನು ಕೇಳಬೇಕು ಅಂತ ಹೇಳಿದ್ರೆ, ನಾನು ಅರಿವಿಲ್ದಲೇ ಯಾವುದೇ ರೀತಿ ನಿಮಗೆ ನೋವನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಫಸ್ಟು ಕ್ಷಮೆಯನ್ನು ಕೇಳಿಕೊಂಡು, ಆ ನಂತರ ನಿಮ್ಮಿಂದ ನನಗೇನು ಯಾವುದಾದ್ರು ಒಂದು ವಿದ್ಯೆ ಇದ್ರೂ ಕೂಡ ಅದು ನೋಡಿ ನಿಮ್ಮ ತಾತನಿಂದ ಬಂದಿದ್ದು, ಅಜ್ಜಿಯಿಂದ ಬಂದಿದ್ದು ಅಂತ ಎಷ್ಟೊಂದು ಹೇಳ್ತಿರ್ತಾರೆ ಅಲ್ವಾ. ಹಾಗಾಗಿ ಆ ವಿದ್ಯೆ ಕೂಡ ಒಂದು ಅಂಶ, ಒಂದು ಸಂಪತ್ತು ಸಂಪಾದನೆ ಮಾಡೋಕ್ಕೂ ಕೂಡ ಹಿರಿಯರ ಆಶೀರ್ವಾದ ಅನ್ನೋದು ಮುಖ್ಯ. ಹಣ ಆಗಲಿ, ಆಸ್ತಿ ಆಗಲಿ, ಐಶ್ವರ್ಯ ಆಗಲಿ, ವಿದ್ಯೆಗಳಾಗಲಿ, ಪೂರ್ವಜರ ಆಶೀರ್ವಾದ ಖಂಡಿತ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅವ್ರಿಗೆ ಕೃತಜ್ಞತಾಪೂರ್ವಕವಾಗಿ ನೀವೇನು ಕೊಟ್ಟಿದ್ದೀರೋ ಅದೆಲ್ಲ, ಇವತ್ತು ನಾನು ಅನುಭವಿಸ್ತಿರೋದೆಲ್ಲ ನಿಮ್ಮ ಪ್ರೀತಿಯ ಫಲ, ನಿಮ್ಮ ಆಶೀರ್ವಾದದ ಫಲ. ಅವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ಹೇಳುವ ಈ ಹಬ್ಬಕ್ಕೆ ಒಂದು ಹೊಸ ಮೆರಗು ಹಾಗೂ ಒಂದು ಅರ್ಥಪೂರ್ಣವಾದಂತಹ ಪಿತೃಪಕ್ಷದ ಆಚರಣೆ ಇದೇ ಆಗಿದೆ ಮಾಸ್ಟರ್ಸ್. ಎಲ್ಲರೂ ಈ ರೀತಿ ಕೃತಜ್ಞತೆಯನ್ನು ಈ ದಿನ ಹೇಳಿ ಖಂಡಿತ ನಿಮಗೆ ನಿಜವಾಗ್ಲೂ ಹೊಸ ಬೆಳಕು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಪ್ರತಿದಿನ ಈ ಕೆಲಸ ಮಾಡ್ಬೋದು ಅಂತ ನೋಡಿ. ಹಾಗೆ ಶರನ್ನವರಾತ್ರಿ ಬರ್ತಿದೆ. ಹೊಸ ನಮ್ಮಲ್ಲಿರುವಂತಹ ಕೊಳೆಯನ್ನು ತೊಳ್ಕೊಂಡು ಹೊಸ ಶಕ್ತಿ ಸ್ವರೂಪಿಣಿಯಾಗಿ ನಾನು ಹೇಗೆ ಜೀವಿಸಬೇಕು ಅಂತ ತೋರಿಸ್ಕೆ ಕೊಡೋಕೆ ಬಂದಿರೋದೇ ಶರನ್ನವರಾತ್ರಿ. ಆ ನವರಾತ್ರಿಗೆ ಈ ಶುದ್ಧ ಮನಸ್ಸಿನಿಂದ ಥ್ಯಾಂಕ್ ಯು.